ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ನೀವು ಬಿಡ್ರಿ, ನೀವಂತೂ ಬುದ್ಧಿವಂತರು. ಯಾವ ಟ್ರೈನು ಅಂತ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಒಂದ್ಸತಿ ಟ್ರೈಲರ್ ನೋಡ್ಕೊಂಡು ಬಂದ್ಬಿಡಿ. ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡಿದ್ದೀರಾ, ಯಾವ ಟ್ರೈನ್ ಅಂತ ಗೊತ್ತಾಗಿದೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ರಿವೀಲ್ ಮಾಡಿಬಿಡ್ತೀನಿ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು KSR ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಇಲ್ಲಂತೂ ಸಿದ್ಧಗಂಗಾ ಅಂತ ಹೇಳ್ತಾನೆ ಅಲ್ಲ, ಅವರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ ಕರೀತಿದ್ದಾರೆ. ಎಂಥ ಚೆನ್ನಾಗಿರೋ ಟ್ರೈನ್ನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಇವರು ಇಂಟರ್ಸಿಟಿ ಅಂತ ಮಾಡಿಬಿಟ್ರು. ಇದೇ ಥರ ಇಂಡಿಯನ್ ರೈಲ್ವೇಸಲ್ಲಿ ಒಳ್ಳೊಳ್ಳೆ ಹೆಸರಿರುವಂಥ ಟ್ರೈನ್ಸ್ಗಳನ್ನೆಲ್ಲ ಎಕ್ಸ್ಪ್ರೆಸ್ ಟ್ರೈನ್ಗಳು, ಇಂಟರ್ಸಿಟಿಗಳು ಅಂತ ಹೇಳಿ ಅದೊಂದು ಗುರುತಿರುತ್ತಲ್ಲ ಟ್ರೈನ್ಗೆ, ಪ್ಯಾಸೆಂಜರ್ಸ್ ಕಡೆಯಿಂದ ಒಂದು ಗುರುತಿರುತ್ತಲ್ಲ ಆ ಟ್ರೈನು ಅಂತ, ಅದು ಹೋಗ್ತಾ ಇದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ಲ್ಯಾಟ್ಫಾರ್ಮ್ ನಂಬರ್ 9ಅಲ್ಲಿದ್ದೀನಿ. ಟೈಮ್ ಅರೌಂಡ್ 12:15 ಆಗ್ತಿದೆ. ಈಗ ಜಸ್ಟು ತಾಳಗುಪ್ಪದಿಂದ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ. ಸೊ ಇದೇ ಟ್ರೈನು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿ ಇವಾಗ ಧಾರವಾಡ ಕಡೆ ಹೋಗುತ್ತೆ. ಲೋಕೋ ಇನ್ನೂ ಅಟ್ಯಾಚ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಫ್ರಂಟಿಗೆ ಬಂದಿದ್ದೀನಿ. ಲೋಕೋ ಅಟ್ಯಾಚ್ ಆಗಲಿ, ಅದಾದಮೇಲೆ ನನ್ನ ಕೋಚ್ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ. ಇವತ್ತು ರಿಸರ್ವೇಷನಲ್ಲಿ ನಾನು ಟ್ರಾವೆಲ್ ಮಾಡ್ತಿಲ್ಲ, ಇವತ್ತು ಜನರಲಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು. ಸೊ ಜನರಲ್ ಕ್ಲಾಸ್ ಹೆಂಗಿರುತ್ತೆ ಅನ್ನೋದು ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ. ನಮ್ಮ ಟ್ರೈನ್ಗೆ ಲೋಕೋ ಅಟ್ಯಾಚ್ ಮಾಡಿದಾಯಿತು. 37650 ನಮ್ಮ ಕೃಷ್ಣಾಜಪುರಂನ WAP7 ನಮ್ಮನ್ನು ಇವತ್ತು ಲೀಡ್ ಮಾಡುತ್ತೆ. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ಅಂದರೆ KSR ಬೆಂಗಳೂರಿಂದ ಧಾರವಾಡವರೆಗೂ ಸೇಮ್ ಲೋಕೋಮೋಟಿವೇ ಲೀಡ್ ಮಾಡುತ್ತೆ. ಯಾವ ರಿವರ್ಸಲ್ಲೂ ಇಲ್ಲ ಅಥವಾ ಲೋಕೋ ಚೇಂಜ್ ಸಹ ಈ ರೂಟಲ್ಲಿ ನಮಗೆ ಇರೋದಿಲ್ಲ. ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಬಂತು ನೋಡಿ. ಒಂದ್ಸತಿ ನೋಡ್ಕೊಂಬಿಡಿ. ಸಿದ್ಧಗಂಗಾ ಎಕ್ಸ್ಪ್ರೆಸ್ ಕೋಚ್ ಕಂಪೋಸಿಷನ್ನು ವೇರ್ ಇಸ್ ಮೈ ಟ್ರೈನ್ ಪ್ರಕಾರ ಇದರಲ್ಲಿ ನೋಡಿ SLRD ಜನರಲ್ ಕಂಪಾರ್ಟ್ಮೆಂಟ್, ಅಲ್ಲಿಂದ D1ಇಂದ D4 ಅಂತ ಕೊಟ್ಟಿದ್ದಾರೆ. ಸೊ ಈ ಕೋಚ್ ಕಂಪೋಸಿಷನ್ ಏನಿದೆಯೋ ಅಂದರೆ ವೇರ್ ಇಸ್ ಮೈ ಟ್ರೈನಲ್ಲಿ ಏನು ಕೊಟ್ಟಿದ್ದಾರೋ ಅದ್ರ ಆಪೋಸಿಟ್ ಕೋಚ್ ಕಂಪೋಸಿಷನ್ ಇಲ್ಲಿದೆ. ಅಂದರೆ ಎಕ್ಸಾಕ್ಟಾಗಿ ಅಲ್ಲಿಲ್ಲ. ಎಕ್ಸಾಕ್ಟ್ ಕೋಚ್ ಕಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಲೋಕೋ ಇದೆ, ಅದಾದಮೇಲೆ 1 2 3 ಟೋಟಲ್ 3 ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಅದಾದಮೇಲೆ AC ಕಂಪಾರ್ಟ್ಮೆಂಟ್ ಇದೆ. ಅದ್ರ ಹಿಂದ್ಗಡೆ D1ಇಂದ D4 4 ರಿಸರ್ವ್ಡ್ ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ ಇದೆ. ಅದಾದಮೇಲೆ ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ಗಳು ಸಿಗುತ್ತೆ. ಬಟ್ ವೇರ್ ಇಸ್ ಮೈ ಟ್ರೈನಲ್ಲಿ ಹಂಗೆ ಕೊಟ್ಟಿಲ್ಲ. 2 ಜನರಲ್ ಕಂಪಾರ್ಟ್ಮೆಂಟು, ಅದಾದಮೇಲೆ 4 ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ ಅಂತ ಇದೆ. ಸೊ ವೇರ್ ಇಸ್ ಮೈ ಟ್ರೈನ್ ಕೋಚ್ ಕಂಪೋಸಿಷನ್ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ಆಪೋಸಿಟಾಗೇ ಇರುತ್ತೆ. ಸೊ ಒಂದ್ಸತಿ ವೆರಿಫೈ ಮಾಡಿಕೊಂಡು ಆಮೇಲೆ ನೀವು ಟ್ರೈನ್ನ ಹತ್ತಿ. ಹೇಳಬೇಕಂದ್ರೆ ಈ ಟ್ರೈನಲ್ಲಿ ಅಂದರೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ 4 ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ ಇದೆ, ರಿಸರ್ವ್ಡ್ ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ಗಳಿದೆ. ಇನ್ನು ಮಿಕ್ಕಿದೆಲ್ಲ ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ, ಪ್ಲಸ್ 1 AC ಚೇರ್ ಕಾರ್ ಕೋಚ್ ಇದೆ. ಸೊ ಇವತ್ತು ನಾನು ಜನರಲ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಏನು ಡಿಫ್ರೆನ್ಸ್ ಬರೋಲ್ಲ ನಿಮಗೆ, 15 ರೂಪಾಯಿ ಮಾತ್ರ ನಿಮಗೆ ಡಿಫ್ರೆನ್ಸ್ ಬರುತ್ತೆ. KSR ಬೆಂಗಳೂರಿಂದ ಹುಬ್ಳಿವರೆಗೂ 15 ರೂಪಾಯಿ ನೀವು ಜಾಸ್ತಿ ಕೊಟ್ಟರೆ ರಿಸರ್ವೇಷನಲ್ಲಿ ನೀವು ಆರಾಮಾಗಿ ಹೋಗ್ಬೋದು. 15 ರೂಪಾಯಿ ಕಮ್ಮಿ ಕೊಟ್ಟರೆ ನೀವು ಆರಾಮಾಗಿ ನೀವು ಜನರಲ್ ಕಂಪಾರ್ಟ್ಮೆಂಟಲ್ಲೇ ಹೋಗ್ಬೋದು. ಸೊ ಬನ್ನಿ, ನಮ್ಮ ಕೋಚ್ನ ಇಂಟೀರಿಯರ್ ಸಹ ತೋರಿಸ್ಬಿಡ್ತೀನಿ. 2007ಅಲ್ಲಿ ಮಾಡಿರೋ ಅಂತಹ ICF ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ ಇದು ನೋಡಿ. ಇದೆ ನಾನ್ AC ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ನ ಕೋಚ್. ಸೀಟ್ಸ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಬಟ್ 5 ಅವರ್ಸ್ಗಿಂತ ದಾಟಿದ ತಕ್ಷಣ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಫರ್ಟೇಬಲ್ ಆಗಿ ಇಲ್ಲ ಅಂತ. ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ ಪ್ರತಿ 2 ಸೀಟ್ಗೆ, ಅಂದರೆ 6 ಜನಕ್ಕೆ 1 ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಸಾಕೆಟ್ಸ್ ಎಲ್ಲ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು. ಫ್ಯಾನ್ಸ್ ಸಹ ಕೊಟ್ಟಿದ್ದಾರೆ, ಫ್ಯಾನ್ಸು ಸಹ ವರ್ಕ್ ಆಗ್ತಿದೆ. ಇನ್ನು ಲೆಗ್ ರೂಮ್ ಬಗ್ಗೆ ಮಾತಾಡಬೇಕಂದ್ರೆ ಆರಾಮಾಗೆ ಈಸಿಯಾಗೆ ಲೆಗ್ ರೂಮ್, ಒಳ್ಳೆ ಆ್ಯಂಪಲ್ ಅಮೌಂಟ್ ಆಫ್ ಲೆಗ್ ರೂಮ್ ನಿಮಗೆ ಸಿಗುತ್ತೆ. ಇಲ್ಲೇನು ಟ್ರೇ ಟೇಬಲ್ ಸಹ ಇಲ್ಲೇನು ಕೊಟ್ಟಿಲ್ಲ. ಸೊ ಪ್ರಿಟಿ ಮಚ್ ಬೇಸಿಕ್ ಇಂಟೀರಿಯರ್ಸ್ ಅಂತ ಹೇಳ್ಬೋದು. ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಆಗಿದೆ. ಬಟ್ ಜನರಿದಾರಲ್ಲ ಅವರಿಂದನೇ ಇದೆಲ್ಲ
ಈ ಥರ ಆಗಿರೋದು. ಬಟ್ ಮೇಂಟೆನೆನ್ಸ್ ವೈಸ್ ನೀಟ್ ಆ್ಯಂಡ್ ಕ್ಲೀನಾಗೆ ಇದೆ. 1 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಲೋಕೋ ರೆಡಿಯಾಗಿದೆ, ಸ್ಟಾರ್ಟರ್ ಸಹ ನಮಗೆ ಕೊಟ್ಟಿದ್ದಾರೆ. ಸೊ ಕಂಟ್ರೋಲರ್ ಕಡೆಯಿಂದ ನಮ್ಗೆ ಆಲ್ ಸೆಟ್ ನಮ್ಮ ಟ್ರೈನ್ ಹೊರಡೋಕ್ಕೆ. ನೋಡೋಣ ಬನ್ನಿ ಆನ್ ಟೈಮ್ ಕ್ಲಿಯರೆನ್ಸ್ ಸಿಗುತ್ತೋ ಅಥವಾ ಒಂದು 2 ನಿಮಿಷ ಲೇಟ್ ಮಾಡಿ ನಮ್ಮ ಟ್ರೈನನ್ನು ಕಳಿಸ್ತಾರಾ ಅಂತ. ಸೊ ಅದಕ್ಕಿಂತ ಮುಂಚೆ ಟ್ರೈನ್ ಒಳಗಡೆ ನಿಮಗೆ ವಾಟರ್ ಬಾಟಲ್ ಅವೈಲೇಬಲ್ ಇದೆ, ಮತ್ತು ಸಮೋಸ, ಆಲೂ ಸಮೋಸ ಮತ್ತು ಆನಿಯನ್ ಸಮೋಸ ಎರಡೂ ಅವೈಲೇಬಲ್ ಇದೆ. ಸೊ ಸ್ನ್ಯಾಕ್ಸ್ ಐಟಮು ನಿಮಗೆ ಬೆಂಗಳೂರಿಂದನೇ ಸಿಗುತ್ತೆ. ಊಟದ ಐಟಮ್ ನೀವೇನಾದರೂ ಕನ್ಸಿಡರ್ ಮಾಡಬೇಕಂದ್ರೆ ಪ್ಲ್ಯಾಟ್ಫಾರ್ಮ್ 8ಇಂದ ಆ ಕಡೆ ಹೋದರೆ, ಅಂದರೆ 7, 8 ಆ ಕಡೆ ಹೋದರೆ ಹಳ್ಳಿ ಮನೆ ಸಿಗುತ್ತೆ. ಅದೇ ಒಳ್ಳೆ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಅಲ್ಲೇ ನೀವು ತಿನ್ಕೊಂಡು ಡೈರೆಕ್ಟಾಗಿ ನೀವು ಪ್ಲ್ಯಾಟ್ಫಾರ್ಮ್ 9ಗೆ ಬಂದರೆ ನಿಮಗೆ ಇಲ್ಲೇ ಸಿದ್ಧಗಂಗಾ ಎಕ್ಸ್ಪ್ರೆಸ್ ರೆಡಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಆನ್ ಟೈಮ್ ಕ್ಲಿಯರೆನ್ಸ್ ಕೊಡ್ತಾರಂತ. ಓಕೆ, 1 o'clock ಆಯಿತು. ಆ್ಯಂಡ್ ಇನ್ನೊಂದು ಸಹ ಹೇಳ್ಬಿಡ್ತೀನಿ, ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ ಧಾರವಾಡಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ. ಪ್ರತಿದಿನ ಹೊರಡುತ್ತೆ, 1 ಗಂಟೆಗೆ ಪ್ಲಾಟ್ಫಾರ್ಮ್ 9ಇಂದ ಹೊರಡುತ್ತೆ. ಸೊ ಹೊರಟಿದ್ದೀವಿ KSR ಬೆಂಗಳೂರಿಂದ. ಸರಿಸುಮಾರು 470 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. 1 ಗಂಟೆಗೆ ಇಲ್ಲಿಂದ ಹೊರಟು 8:40 ಸರಿಸುಮಾರು ನಾವು ಹುಬ್ಳಿಗೆ ರೀಚ್ ಆಗ್ತೀವಿ. ಇದೇ ಟ್ರೈನ್ ಧಾರವಾಡ ತನಕ ಹೋಗುತ್ತೆ, ಇನ್ನೊಂದು 20 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಹುಬ್ಳಿಯಿಂದ. ಸೊ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. KSR ಬೆಂಗಳೂರು, ಅಲ್ಲಿಂದ ಹೊರಟಿದ ತಕ್ಷಣ ಯಶವಂತಪುರ ಕಡೆಯಿಂದ ನಾವು ಸೋಲ್ದೇವನಹಳ್ಳಿ, ಅಲ್ಲಿಂದ ತುಮಕೂರು ಕಡೆ ನಾವು ಹೋಗ್ತೀವಿ. ತುಮಕೂರು ಕಡೆಯಿಂದ ತಿಪ್ಟೂರು, ಅರಸೀಕೆರೆ, ಕಡೂರು, ಬೀರೂರು, ಹಾಗೆ ಹೋಗಿ ನಾವು ಚಿಕ್ಕಜಾಜೂರು ರೀಚ್ ಆಗ್ತೀವಿ. ಚಿಕ್ಕಜಾಜೂರು ಕಡೆಯಿಂದ ನಾವು ದಾವಣಗೆರೆ ಲೈನ್ ಮೇಲೆ ನಾವು ಹರಿಹರ, ರಾಣಿಬೆನ್ನೂರು, ಹಾವೇರಿ ಮೇಲೆ ನಾವು ಹುಬ್ಳಿ ರೀಚ್ ಆಗ್ತೀವಿ. ಟೈಮಿಂಗ್ ಸಹ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಮತ್ತು ಕೋಚ್ ಕಂಪೋಸಿಷನ್ ಸಹ ನಿಮಗೆ. ಮಲ್ಲೇಶ್ವರಂ, ಈಗ 6 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಯಶವಂತಪುರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ YPR. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 1:10ಕ್ಕೆ ಬರುತ್ತೆ ಮತ್ತು 1:12ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದ್ದೀವಿ. ವೆದರ್ ಸಹ ತಣ್ಣಗಿದೆ, ಅಷ್ಟು ಬಿಸಿಲೇನಿಲ್ಲ, ಬಟ್ ಮೋಡ ಕವಿದ ವಾತಾವರಣ. ಅಷ್ಟು ರಶ್ ಕೂಡ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ರಶ್ ಅಂತೂ ಏನಿರಲಿಲ್ಲ. ಬಟ್ ಓಕೆ, ಇಲ್ಲಿಂದ ಎಲ್ಲ ಸೀಟ್ಸು ಫಿಲ್ ಆಗುತ್ತೆ. ತುಮಕೂರು ಕೂಡ ಒಂದು ಒಳ್ಳೆ ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಅಥವಾ ಊಟ ತಿಂಡಿ ಐಟಮ್ಸ್ಗಳು ನಿಮಗೆ ತೊಗೊಳಕ್ಕೆ ವಾಟರ್ ಬಾಟ್ಲ್ ಸಹ ನಿಮಗೆ ಅವೈಲೇಬಲ್ ಇದೆ, ಮತ್ತು ಇಲ್ಲೇ ನಿಮಗೆ ಸ್ನ್ಯಾಕ್ಸ್ ಐಟಮ್ ಸಹ ಅವೈಲೇಬಲ್ ಇದೆ. ಮತ್ತು ಟ್ರ್ಯಾಕ್ದು ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿದೆ ರೀ, ಹೇಳ್ತಾ ಇದ್ದೀನಿ. ICF ಫ್ಲ್ಯಾಟ್ 105, 107, 109 ತನಕ ಹೋಗ್ತಿದೆ. ಒಂದು ಚೂರು ಶೇಕ್ ಇಲ್ಲ ರೀ ಟ್ರೈನಲ್ಲಿ. ಹೆಂಗಿದೆ ಗೊತ್ತಾ ಕೋಚು. ಕೆಲವು ಕಡೆ ರೀಸೆಂಟಾಗಿ ನಾನು ಟ್ರಾವೆಲ್ ಮಾಡಿರೋದು ಅದು ICF ಅಲ್ಲಿ ಟ್ರಾವೆಲ್ ಮಾಡಿದ್ದೆ. ಟ್ರೈನ್ 105 ಮೇಲೆ ಹೋದರೆ ಗಡ 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 ಅಂತ ಇತ್ತು. ಬಟ್ ಇದರಲ್ಲಿ 110 ಕ್ರೂಸ್ ಮಾಡ್ತಿದ್ರು, ಒಂದು ಚೂರು ಸೌಂಡ್ ಇಲ್ಲ ರೀ. ಕಂಫರ್ಟೇಬಲಾಗಿ ಸೇಫ್ ಆಗಿದೆ ಕೋಚು. 2007 ಮಾಡಿದ್ರು ನೋಡಿ. SWR ಮೇಂಟೆನೆನ್ಸ್ ಅಂದರೆ ನೋಡಿ ಹೇಳಿ, ಕೆಲವ್ರು ಬೈತಾರೆ SWR ಹಂಗೆ ಚೆನ್ನಾಗಿಲ್ಲ ಹಿಂಗೆ ಚೆನ್ನಾಗಿಲ್ಲ ಅಂತ. ಒಳ್ಳೆಯದು ಇದೆ ನೋಡಿರಿ SWR ಅಲ್ಲಿ ಅಲ್ವಾ. ನೀವೇನು ಹೇಳ್ತೀರಾ ಹೇಳಿ? SWR ಅಲ್ಲಿ ಯಾವ್ದಾರು ಟ್ರಾವೆಲ್ ಮಾಡಿದರೆ ಯಾವುದು ಬೆಸ್ಟ್ ಜರ್ನಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ನೋಡಿ, ಟ್ರೈನಲ್ಲೇ ನಿಮಗೆ ಇಡ್ಲಿ ವಡೆ ಕೂಡ ಮಾಡೋಕ್ಕೆ ಬರ್ತಾರೆ. ಇನ್ ಕೇಸ್ ನೀವು ಯಶವಂತಪುರದಲ್ಲಿ ಮಿಸ್ ಮಾಡಿಕೊಂಡ್ರೆ ಟ್ರೈನಲ್ಲೇ ನೀವು ತೊಗೋಬೋದು. ಬಟ್ ಈ ರೂಟಲ್ಲಿ ಅರಸೀಕೆರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅಲ್ಲಿ ಬೋರ್ಡ್ ಮೇಲೆ ಬರೆದಿತ್ತು ನೋಡಿ, ಸಿದ್ಧಗಂಗಾ ಮಠಕ್ಕೆ ಇಲ್ಲಿ ಇಳಿಯಿರಿ ಅಂತ.
140 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ತಿಪ್ಟೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ TTR. ಇಲ್ಲಿಗೆ ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ 3:1ಕ್ಕೆ ಬರುತ್ತೆ ಮತ್ತು 3:2ಕ್ಕೆ ಇಲ್ಲಿಂದ ಹೊರಡುತ್ತೆ. ಎಂಥ ಅದ್ಭುತ ರನ್ ಕಂಡ್ರಿ ಇದನ್ನು. ಸೂಪರ್ ಫಾಸ್ಟ್ ಟ್ರೈನ್ ಅಂತ ಇದಕ್ಕೆ ಹೆಸರು ಕೊಟ್ಟಿರೋದಕ್ಕೂ ಸಾರ್ಥಕ ಆಯಿತು. ಇಲ್ಲಿಗೆ ಟೋಟಲಾಗಿ ನಾವು 8 ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 2:52 ನಾವು ತಿಪ್ಟೂರಿಗೆ ಎಂಟ್ರಾಗಿದ್ದೀವಿ. ಸಖತ್ತಾಗಿತ್ತು ರನ್ನು ಹೇಳ್ದಂಗೆ. ಪ್ಲಸ್ 11ನೇ ಶತಮಾನದಲ್ಲಿ ಸೋಮೇಶ್ವರ ರಾಯ ಒಬ್ಬ ರಾಜ ಈ ಊರನ್ನ ಸ್ಥಾಪನೆ ಮಾಡಿದ್ನಂತೆ. ಸೊ ತಿಪ್ಪಟೂರು, ತಿಪ್ಪಟಲ ಊರು ಅಂತ ಕರಿತಿದ್ರು. ಹಂಗಂದರೆ ತುಮಕೂರಲ್ಲಿ ನೀವು ನೋಡಿದ್ರೆ ಕಲ್ಪತರು ನಾಡು ಅಂತ ಕರೀತಾರೆ. ಏನಕ್ಕಂದರೆ ಅಲ್ಲಿ ತೆಂಗಿನ ಮರ ಅಧಿಕ ಪ್ರಮಾಣದಲ್ಲಿ ಬೆಳೀತಾರೆ. ಇಲ್ಲಿ ತೆಂಗಿನ ಮರದಿಂದ ಬರುತ್ತಲ್ಲ ಕೊಬ್ಬರಿ, ಅಂದರೆ ಒಣ ಕೊಬ್ಬರಿನ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಬೇರೆ ದೇಶಕ್ಕೆ ಸಹ ಕಳಿಸ್ತಾರೆ, ಬೇರೆ ರಾಜ್ಯಕ್ಕೆ ಸಹ ಇಲ್ಲಿಂದ ಕಳಿಸ್ತಾರೆ. ಸೊ ಸಾಗಾಣಿಕೆ ಮಾಡ್ತಾರೆ ತಿಪ್ಟೂರಿಂದ. ಅದಕ್ಕೋಸ್ಕರ ತಿಪ್ಟೂರು ಸಹ ಒಂದು ಫೇಮಸ್ ಆದಂತಹ ಜಾಗ. ಇಲ್ಲಿನ ಹೆಸರಾಂತ ವ್ಯಕ್ತಿಗಳ ಹೆಸರುಗಳು ನಾನು ಹಂಗೆ ವಿಕಿಪೀಡಿಯಲ್ಲಿ ಚೆಕ್ ಮಾಡ್ಬೇಕಾರೆ ಶಾಕ್ ಆಗೋಯ್ತ್ಕೊಂಡ್ರೆ ಎಂತೆಂಥ ವ್ಯಕ್ತಿಗಳು ಇಲ್ಲಿ ಜನಿಸಿದ್ದಾರೆ. ನಮ್ಮ ಉಮಾಶ್ರೀ ಮೇಡಮ್ ಅವರಾಗಿರ್ಬೋದು, ನಮ್ಮ ಕಮಿಡಿಯನ್ ಆಗಿದ್ದಂತಹ ಅಚ್ಯುತರಾಯರ್ ಸರ್ ಅವರಾಗಿರ್ಬೋದು, ಅಥವಾ ನಮ್ಮ ನರಸಿಂಹರಾಜು ಸರ್ ಅವರಾಗಿರ್ಬೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಂಥ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ನಿಮಗೂ ಸಹ ಗೊತ್ತು. ಇನ್ನೊಬ್ಬರು ಕಾಮನ್ ಮ್ಯಾನ್ ಬಟ್ ಶಾಕಿಂಗ್ ವ್ಯಕ್ತಿ ಅವರು ಯಾರು ಗೊತ್ತಾ? ಅವ್ರ ಹೆಸರು ಬಂದು ರಾಜಾ ರಾಮಣ್ಣ ಅಂತ. ತುಂಬ ಜನಕ್ಕೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಏನು ಮಾಡಿದ್ದಾರೆ ಅಂತ ಸಹ ಗೊತ್ತಿಲ್ಲ. ಬಟ್ ಭಾರತದ ಪರಮಾಣು ಪ್ರಾಜೆಕ್ಟ್ ಇತ್ತಲ್ಲ, ಅಂದರೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇತ್ತಲ್ಲ, ಅದರ ನಿರ್ದೇಶಕರಾಗಿದ್ದರು, ಅಂದರೆ ಡೈರೆಕ್ಟರ್ ಆಗಿದ್ದರು ಇಂಡಿಯಾದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಬಗ್ಗೆ. ನೋಡಿ ಎಂಥ ಕೊಡುಗೆ ಕೊಟ್ಟಿದ್ದಾರೆ ಅವರು ಈ ದೇಶಕ್ಕೆ. ಅವರು ಸಹ ತಿಪ್ಟೂರಿನವರಾಗಿದ್ದಾರೆ. ಸೊ ತಿಪ್ಟೂರಲ್ಲಿ ಏನೇನು ಅವೈಲೇಬಲ್ ಇದೆ ಅಂದರೆ ನಿಮಗೆ ವಾಟರ್ ಬಾಟ್ಲ್ ಸಹ ಸಿಗುತ್ತೆ. ಬಟ್ ಸೆಂಟರಲ್ಲಿದೆ, ಫ್ರಂಟಲ್ಲಿ ಯಾರು ವಾಟರ್ ಬಾಟ್ಲ್ ಮಾರೋರಿಲ್ಲ. ಒಂದು 2-3 ಜನ ಇದ್ದಾರೆ, ಬಟ್ ನಾರ್ಮಲ್ ವಾಟರ್ ಬಾಟ್ಲ್ ಮಾರ್ತಿದ್ದಾರೆ. ಪ್ಲಸ್ ಅದು ಬಿಟ್ಟರೆ ಇನ್ನೇನು ಸಹ ಸಿಗುತ್ತೆ ಅಂದರೆ ಮದ್ದೂರು ವಡೆ ಸಿಗುತ್ತೆ, ಇಡ್ಲಿ ವಡೆ ಸಿಗುತ್ತೆ, ಮತ್ತು ಅದ್ರ ಜೊತೆ ಹಲ್ಸಿನಣ್ಣು ಕೂಡ ನಿಮಗೆ ಸಿಗುತ್ತೆ. ತುಮಕೂರಿಂದ ಹೊರಟಿದ ತಕ್ಷಣ ನಾನು ತುಂಬ ವೆಂಡರ್ಸ್ಗಳು ನೋಡಿದೆ. ಇಡ್ಲಿ ವಡೆ ಅಂತೂ ಕಾಮನ್ ನೋಡಿದೆ, ಮತ್ತು ರೈಸ್ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಮಸಾಲೆ ದೋಸೆ ಸಹ ಇಲ್ಲಿ ಅವೈಲೇಬಲ್ ಇತ್ತು. ಸೊ ಕೇಸ್ ನೀವೇನಾದರೂ ಬೆಂಗಳೂರಿಂದ ತಿಂಡಿ ತಿನಿಸುಗಳನ್ನ ತೊಗೊಂಡು ಹೊರಟಿಲ್ಲ ಅಂದರೆ ಟ್ರೈನಲ್ಲೇ ನಿಮಗೆ ಆರಾಮಾಗಿ ಸಿಗುತ್ತೆ. ಒಳ್ಳೆ ಟೇಸ್ಟಲ್ಲಿ ರೀಸನೇಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ವೆದರ್ ನೋಡಿ, ಈಗ ಮೋಡ ಕವಿದ ವಾತಾವರಣ ಅಷ್ಟೊತ್ತಿಂದ ಹಾಗೆ ಇದೆ, ಬಟ್ ಮಳೆ ಅಂತೂ ಬರ್ತಿಲ್ಲ. ನೋಡಿ ಸಿಗ್ನಲ್ ಕ್ಲಿಯರ್ ಮಾಡಿದ್ದಾರೆ. ಬನ್ನಿ ಹೊರಡೋಣ ತಿಪ್ಟೂರಿಂದ. ಏನು ಪ್ರಿಸೈಸ್ ಟೈಮಿಂಗ್ ನೋಡ್ರಿ. ಮೈಸೂರು ಲೈನಿಂದ ಯಾವುದೋ ಒಂದು ಟ್ರೈನ್ ಬರ್ತಿದೆ ನೋಡಿ ಆ ಕಡೆ.
ಟೋಟಲಾಗೆ 166 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಅರಸೀಕೆರೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ASK ಪ್ರತಿದಿನ ಇಲ್ಲಿಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ 3:23ಕ್ಕೆ ಬರುತ್ತೆ ಮತ್ತು 3:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಫೇಮಸ್ ಗೊತ್ತಾ, ಇಡ್ಲಿ ವಡೆ ಫೇಮಸ್. ಬೇಗ ಅದನ್ನು ತೊಗೊಂಡು ಟ್ರೈನ್ ಒಳಗಡೆ ಹತ್ಕೊತೀನಿ. ಏನಕ್ಕೆ ಬಂದರೆ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅರಸೀಕೆರೆಯಲ್ಲಿ ನೋಡಿದ್ರಲ್ಲ, ತಟ್ಟೆ ಇಡ್ಲಿ ಫೇಮಸ್ಸು ಅಂತ ನಾನು ನಿಮ್ಗೆ ಹೇಳಿದೆ. ನಾನು ಪಲಾವ್ ಸಹ ತೊಗೊಂಡೆ, ಟೇಸ್ಟ್ ಮಾಡಿದ್ದಾಯಿತು. ಸೊ ಹೇಳ್ತೀನಿ ರೀ ಹೆಂಗಿದೆ ಅಂತ. ಹೇಳಬೇಕಂದ್ರೆ ರೈಸ್ ಬೆಂದಿದೆ, ಬಟ್ ಅಷ್ಟು ಸಾಫ್ಟಾಗಿಲ್ಲ. ಮನೇಲಿ ನಾವು ತಿಂತೀವಲ್ಲ ಅಷ್ಟು ಸಾಫ್ಟಾಗಂತೂ ಇಲ್ಲ. ಆದರೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿದೆ. ಈರುಳ್ಳಿಗಳಿದೆ, ಬಟಾಣಿಗಳಿದೆ ಮತ್ತು 1-2 ಬೀಟ್ರೂಟ್ಗಳು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 50 ರೂಪಾಯಿ ಆಗುತ್ತೆ ಒಂದು ಪ್ಲೇಟ್ ಪಲಾವು. ಅದ್ರ ಜೊತೆ ನಿಮ್ಗೆ ವಡೆ ಬೇಕಂದರೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ 60 ರೂಪಾಯಿ ಆಗುತ್ತೆ ಪರ್ ಪ್ಲೇಟ್ ವಡೆ ಬೇಕಾದರೆ ನಿಮಗೆ. ಪ್ಲಸ್ ಇಡ್ಲಿ ವಡೆ, ನನಗೆ ಒಬ್ಬ ಪ್ಯಾಸೆಂಜರ್ ಫ್ರೆಂಡ್ನ ಕೇಳಿ ನೋಡ್ತೀನಿ ಹೆಂಗಿದೆ ಇಡ್ಲಿ ವಡೆ ಅಂತ. ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ, ನೋಡಿ ಹೆಂಗಿದೆ ಇಡ್ಲಿ ವಡೆ ಅಂತ. ಸಾಫ್ಟಾಗಿದೆ ಇಡ್ಲಿ ತುಂಬ ಸಾಫ್ಟ್ ಇದೆ. ಓಕೆ. ಚಟ್ನಿ ಫ್ಲೇವರ್ಫುಲ್ಲು, ಬಟ್ ಒಂದು ಸ್ವಲ್ಪ ಸ್ಪೈಸಿ. ಈಗ ಸ್ಪೈಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಒಂಚೂರು ಕಷ್ಟ ಆಗ್ಬೋದು. ಬಟ್ ಚೆನ್ನಾಗಿದೆ. ಈ 1 ಪ್ಲೇಟ್ ಇಡ್ಲಿ ವಡೆ ತೊಗೊಂಡಿದ್ದೆ, ಅದಕ್ಕೆ 40 ರೂಪೀಸ್ ಆಯಿತು. ಓಕೆ. ವಡೆ ಎಕ್ಸ್ಟ್ರಾ ಬೇಕಂದರೆ 10 ರೂಪೀಸ್ ಎಕ್ಸ್ಟ್ರಾ 50 ಆಗುತ್ತೆ. ಇದಕ್ಕೆ ಒಂದು ರೇಟಿಂಗ್ ಕೊಡೋಣ ಅಂದರೆ ಒಂದು 7.5. ವಡೆ ಸೂಪರು. ಒಂದ್ಸಲಿನಾದ್ರು ಟೇಸ್ಟ್ ಮಾಡಬೇಕಿದೆ. ಸೊ ಮಸ್ಟ್ ರೆಕಮೆಂಡ್ ಮಾಡ್ತೀರಾ? ಹಾಂ, ರೆಕಮೆಂಡ್. ಗ್ರೇಟ್. ಸೊ ನೋಡಿ, ಇದು ಇಡ್ಲಿ ವಡೆ ರಿವ್ಯೂ ಆಗಿತ್ತು. ಸೊ ಪಲಾವ್ ರೇಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಸೇಮ್ 7.5 ಅಂತ ಕೊಡ್ತೀನಿ. ಚೆನ್ನಾಗಿತ್ತು, ಬಟ್ ಬಿಸಿ ಆಗಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ಹೇಳ್ತೀನಿ. ಸೊ ಬನ್ನಿ, ಹೊರಟಿದ್ದಾಯ್ತು ಅರಸೀಕೆರೆಯಿಂದ. ಟೋಟಲಾಗಿ 204 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕಡೂರು ಜಂಕ್ಷನ್ಗೆ ಬಂದಿದ್ವಿ. ಗೇಟ್ವೇ ಆಫ್ ಚಿಕ್ಕಮಂಗ್ಳೂರು ಅಂತ ಸಹ ಇದಕ್ಕೆ ಕರೀತಾರೆ. 3:56ಕ್ಕೆ ಬರುತ್ತೆ ಮತ್ತು 3:57ಕ್ಕೆ ಇಲ್ಲಿಂದ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಹೊರಡುತ್ತೆ. 1 ನಿಮಿಷ ಹಾಲ್ಟು ಕೊಟ್ಟಿರೋದು. ಬಟ್ ಆದರೆ ಇಲ್ಲಿಗೆ ನಾವು ಸ್ವಲ್ಪ ಲೇಟಾಗೆ ಬಂದಿದ್ದೀವಿ. ಗೇಟ್ವೇ ಆಫ್ ಚಿಕ್ಕಮಂಗ್ಳೂರು ಅಂತ ಸಹ ಕರೀತಾರೆ. ಏನಕ್ಕೆ ಇಲ್ಲಿಂದ ಒಂದು ಲೈನು ಡೈರೆಕ್ಟಾಗೆ ಚಿಕ್ಕಮಂಗ್ಳೂರು ಕಡೆ ಸಹ ಹೋಗುತ್ತೆ. ನಾವು ಬರ್ತಿರೋ ಲೈನ್ ಅಂದರೆ ಅರಸೀಕೆರೆ ಕಡೂರು ಲೈನ್ ಒಂದು, ಚಿಕ್ಕಮಂಗ್ಳೂರು ಲೈನ್ ಒಂದು, ಮತ್ತು ನಾವು ಹೊರಡ್ತಾ ಇರೋದು ಅಂದರೆ ಬೀರೂರು ಲೈನ್ ಒಂದು. ಸೊ ಟೋಟಲಾಗಿ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಡೂರಿನ ಜಂಕ್ಷನ್ ಅಂತ ಕರೀತಾರೆ. 1 ನಿಮಿಷ ಹಾಲ್ಟು, ಬನ್ನಿ ಹೊರಡೋಣ ಕಡೂರಿಂದ. ಟೋಟಲಾಗೆ 211 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೀರೂರು ಜಂಕ್ಷನ್ಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ 4:08ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 4:09ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಗೇಟ್ವೇ ಆಫ್ ಶಿವಮೊಗ್ಗ ಅಂತ ಕರೀತಾರೆ. ಏನಕ್ಕೆ ಇದೇ ಲೈನ ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರುಗಿದ್ರೆ ಈ ಲೈನ್ ಶಿವಮೊಗ್ಗ ಕಡೆ ಹೋಗುತ್ತೆ, ಹಾಗೆ ತಾಳಗುಪ್ಪ ಕಡೆ ಕೂಡ ಹೋಗುತ್ತೆ. ಪ್ಲಸ್ ನಾವು ಬರ್ತಿರೋ ಲೈನ್ ಅಂದರೆ ಕಡೂರು ಬೀರೂರು ಲೈನ್, ಮತ್ತು ನಾವು ಹೊರಡ್ತಿರೋ ಲೈನ್ ಅಂದರೆ ಬೀರೂರು ದಾವಣಗೆರೆ ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಸೊ ಟೋಟಲಾಗೆ 3 ಲೈನ್ ಡೈವರ್ಟ್ ಆಗೋ ಕಾರಣ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ನೋಡಿ, ಒನ್ ಆಫ್ ಮೈ ಫೇವ್ರೆಟ್ ಸ್ಟೇಷನ್ಸ್ ಕಂಡ್ರಿ ಇದು. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ. ಇದು ಫುಲ್ ಗಿಡ ಮರಗಳೆಲ್ಲ ಇದೆ. ಆ ಕಡೆ ನೋಡಿದ್ರೆ ಫುಲ್ಲು ಗಿಡಗಳ ಮರಗಳಿದೆ. ಇಂಪಾರ್ಟೆಂಟ್ ಸ್ಟೇಷನ್ ಸಹ ಇದು, ಪ್ಲಸ್ ಒಂದು ಒಳ್ಳೆ ಸ್ಟೇಷನ್ ಸಹ ಬೀರೂರು ಜಂಕ್ಷನ್ ಆಗಿದೆ. ಸೆಂಟರಲ್ಲಿ ಮಾತ್ರ ನಿಮಗೆ ಚಿಪ್ಸ್ ಐಟಮ್ಗಳು ಸಿಗುತ್ತೆ. ವಾಟರ್ ಬಾಟ್ಲ್ ಸಹ ನಿಮಗೆ ಸೆಂಟರಲ್ಲಿ ಸಿಗುತ್ತೆ. ಈಗ ಕಾಣಿಸ್ತಿದೆಯಲ್ಲ ಇಲ್ಲಿ ಎಲಿವೇಟರ್ಸು ಅಲ್ಲಿ ಇದೆ ನೋಡಿ. ಆ ಕಡೆ ಒಂದು ಲೈನ್ ಡೈವರ್ಟ್ ಆಗ್ತಾಯಿದೆ, ಅದೇ ಲೈನು ಶಿವಮೊಗ್ಗ ಕಡೆ ಹೋಗುತ್ತೆ.
ಧಾರವಾಡ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ನೋಡಿ ಅಜ್ಜಂಪುರ ಸ್ಟೇಷನ್ನ ರೀಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ಅಂದರೆ ಪ್ಲ್ಯಾಟ್ಫಾರ್ಮ್ನ ಹೈಟ್ ಮಾಡ್ತಿದ್ದಾರೆ. ಮುಂಚೆ ಫುಲ್ಲು ಕೆಳಗಡೆ ತನಕ ಇತ್ತು ಪ್ಲ್ಯಾಟ್ಫಾರ್ಮು, ಈಗ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ಲ್ಯಾಟ್ಫಾರ್ಮ್ ಹೈಟ್ ಮಾಡ್ತಿದ್ದಾರೆ. ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆಂಡ್ ಕೂಡ ಮಾಡ್ತಿದ್ದಾರೆ ಅನ್ಸುತ್ತೆ. ಮುಂಚೆ ಇಷ್ಟು ತನಕ ಅಷ್ಟೇ ಇದ್ದಿದ್ದು ಪ್ಲ್ಯಾಟ್ಫಾರ್ಮು, ಬಟ್ ಇವಾಗ ಅಲ್ಲಿವರೆಗೂ ಅಂದರೆ ನಮ್ಮ ಲೋಕೋಮೋಟಿವ್ ಎಂಡ್ವರೆಗೂ ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಹುಬ್ಬಳ್ಳಿ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್. ಜೋಧ್ಪುರ್ KSR ಬೆಂಗಳೂರು ಎಕ್ಸ್ಪ್ರೆಸ್. ಟೋಟಲಾಗೆ 280 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿಕ್ಕಜಾಜೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 5:07 ಬರುತ್ತೆ ಸಾಯಂಕಾಲ, ಮತ್ತು 5:12 ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಜರ್ನಿ ಅಂತೂ ಸಖತ್ತಾಗಿದೆ. ಮಧ್ಯಾಹ್ನದವರೆಗೂ ಊಟದ ಐಟಮ್ಸ್ ಬರ್ತಿತ್ತು, ಇವಾಗ ಸ್ನ್ಯಾಕ್ಸ್ ಐಟಮ್ಸ್ಗಳು ಬರ್ತಿದೆ. ಬಿಸ್ಕೆಟ್ಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಕೇಕ್ಸ್ಗಳಾಗಿರ್ಬೋದು, ಈ ಥರದ್ದು ಬರ್ತಿದೆ. ಟೀ ಕಾಫಿ ಸಹ ಅವೈಲೇಬಲ್ ಇದೆ. ಸೊ ಚಿಕ್ಕಜಾಜೂರು ಜಂಕ್ಷನ್ ಅಂತ ಕರೀತಾರೆ. ಏನಕ್ಕಂದರೆ ನಾವು ಬರ್ತಿರೋ ಲೈನ್ ಅಂದರೆ ಬೀರೂರು ಚಿಕ್ಕಜಾಜೂರು ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಚಿಕ್ಕಜಾಜೂರು ದಾವಣಗೆರೆ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಚಿತ್ರದುರ್ಗದ ಕಡೆ ಸಹ ಹೋಗಿತ್ತು. ಸೊ ಅದಕ್ಕೋಸ್ಕರ ಚಿಕ್ಕಜಾಜೂರನ್ನ ಜಂಕ್ಷನ್ ಅಂತ ಕರೀತಾರೆ. ಪ್ಲಸ್ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಸಹ, ಅದಕ್ಕೋಸ್ಕರ ಇಲ್ಲಿ 5 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡಲ್ಲಿ ಒಂದು ಲೈನ್ ಡೈವರ್ಟ್ ಆಗ್ತಿದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಕಡೆಗೆ. ಅದೇ ಲೈನು ಚಿತ್ರದುರ್ಗಕ್ಕೆ ವಯ ರಾಯದುರ್ಗ ಹೋಗುತ್ತೆ. ಮತ್ತು ನಾವು ದಾವಣಗೆರೆ ಲೈನಲ್ಲಿ ಸ್ಟ್ರೈಟಾಗಿ ಹೊರಟಿದ್ದೀವಿ. ಟೋಟಲ್ಗೆ 325 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ದಾವಣಗೆರೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ DVG ಬೆಣ್ಣೆನಗರಿ ದಾವಣಗೆರೆಗೆ ನಿಮ್ಮೆಲ್ಲರ ಸ್ವಾಗತ. ಪ್ರತಿದಿನ ಇಲ್ಲಿಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ 5:46 ಬರುತ್ತೆ, ಮತ್ತು 5:48 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ, ಸೊ ಅದಕ್ಕೋಸ್ಕರ ಇಲ್ಲಿ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಪ್ಲಸ್ ಸ್ಟೇಷನ್ ಮಧ್ಯದಲ್ಲಿ ನಿಮಗೆ ಫ್ರೂಟ್ಸ್ ಐಟಮ್ಸ್ಗಳು ಸಿಗುತ್ತೆ. ಸೊ ಹೆಲ್ದಿ ಆಪ್ಷನ್ ಏನಾದ್ರು ನೋಡ್ತಿದ್ರೆ ನಿಮಗೆ ಮಾವಿನ ಹಣ್ಣು ಸಿಗುತ್ತೆ, ಮತ್ತು ಬಾಳೆಹಣ್ಣು ನೋಡಿದೆ. ಸೊ ಈ 2 ಫ್ರೂಟ್ಸ್ಗಳು ನಿಮಗೆ ಸಿಗುತ್ತೆ. ಪ್ಲಸ್ ಅದ್ರ ಜೊತೆ ನಿಮಗೆ ವಾಟರ್ ಬಾಟ್ಲು, ಸ್ನ್ಯಾಕ್ಸ್ ಐಟಮ್ಸು ಅವೆಲ್ಲ ನಿಮಗೆ ದಾವಣಗೆರೆಯಲ್ಲಿ ಸಿಗುತ್ತೆ. ದಾವಣಗೆರೆನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಸಹ ಕರೀತಾರೆ. ಮ್ಯಾಂಚೆಸ್ಟರ್ ಅನ್ನೋದು ಒಂದು ಜಾಗ, ಅಲ್ಲಿ ಕಾಟನ್ ಅಂದರೆ ಹತ್ತಿ ಇರುತ್ತಲ್ಲ, ಅದನ್ನು ಭಾರಿ ಪ್ರಮಾಣದಲ್ಲಿ ಬೆಳೀತಾರೆ ಬೇರೆ ದೇಶದಲ್ಲಿ. ಅದೇ ಥರ ಅದನ್ನು ಕಂಪೇರ್ ಮಾಡಿಕೊಂಡು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ದಾವಣಗೆರೆನ ಕರೀತಾರೆ. ಪ್ಲಸ್ ಬೆಣ್ಣೆನಗರಿ ಅಂತ ನಿಮಗೂ ಗೊತ್ತು. ಹೊರಟಿದ್ದೀವಿ ದಾವಣಗೆರೆಯಿಂದ. ಇನ್ನು ಸರಿಸುಮಾರು ಹೇಳಬೇಕಂದ್ರೆ 170 ಕಿಲೋಮೀಟ್ರ್ ಅಂದಾಜಿದೆ ಹುಬ್ಬಳ್ಳಿ ರೀಚ್ ಆಗೋಕ್ಕೆ.
ಟೋಟಲಾಗಿ 338 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹರಿಹರಕ್ಕೆ ಬಂದಿದ್ದೀವಿ. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 6:03ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 6:05ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಐತಿಹಾಸಿಕ ಜಾಗ ಕಂಡ್ರೆ ಇದು. ಹೊಯ್ಸಳರು ಈ ಊರನ್ನ 11ನೇ ಮತ್ತು 13ನೇ ಶತಮಾನದಲ್ಲಿ ಇಲ್ಲಿ ಆಳ್ವಿಕೆ ಮಾಡಿದ್ರು. 12ನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಆದಂತಹ ಹರಿಹರೇಶ್ವರ ದೇವಸ್ಥಾನ ಇಲ್ಲಿ ಕಟ್ಟಿದ್ರು. 12ನೇ ಶತಮಾನ, ಯೋಚನೆ ಮಾಡಿ ಎಂಥ ಹಳೆಯ ದೇವಸ್ಥಾನ ಅದು ಅಂತ. ಹರಿಹರೇಶ್ವರ ಅನ್ನೋದು 2 ಬೇರೆ ಬೇರೆ ಪದನ ಸೇರಿಸಿ ಮಾಡಿರೋವಂಥ ಪದ. ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ. ಇವರಿಬ್ಬರು ಅವತಾರ ತಾಳಿ ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾರೆ. ಅವನ ಹೆಸರೇ ಗುಹಾಸುರ. ಅವನಿದ್ದ ಜಾಗ ಬಂದು ಗುಹಾರಣ್ಯ ಅಂತ ಒಂದು ಜಾಗದಲ್ಲಿ ಅವನಿದ್ದ. ಬಟ್ ಅವ್ರಿಗೆ ಒಂದು ವರ ಏನಿತ್ತಂದರೆ ಮನುಷ್ಯರಾಗಲಿ ದೇವರಾಗಲಿ ಮತ್ತು ಯಾವುದೇ ರೀತಿಯ ಶಕ್ತಿಗಳಾಗಲಿ ಅವನನ್ನು ಸಂಹಾರ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಅಂತಹ ವರ ಅವನಿಗೆ ಪಡ್ಕೊಂಡಿದ್ದ ಅವನು. ಬಟ್ ಆದರೆ ಇವರಿಬ್ಬರು ಅಂದರೆ ವಿಷ್ಣು ಮತ್ತು ಶಿವ ಇಬ್ಬರು ಸೇರಿ ಅವತಾರ ತಾಳಿ ಈ ರಾಕ್ಷಸನ ಸಂಹಾರ ಮಾಡಬೇಕಾಗಿ ಬರುತ್ತೆ. ಅಂಥ ಐತಿಹಾಸಿಕ ಜಾಗ ಹರಿಹರ. ಇಲ್ಲಿಂದ ಹೊರಟಿದ್ದೀವಿ. ನೆಕ್ಸ್ಟಲ್ಲೇ ತುಂಗಭದ್ರಾ ನದಿ ಬರುತ್ತೆ. ಅದು ಕ್ರಾಸಿಂಗ್ ತೋರಿಸ್ತೀನಿ ನೋಡಿ. ಅದನ್ನು ತುಂಗಭದ್ರಾ. ಟೋಟಲಾಗಿ 362 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಣಿಬೆನ್ನೂರಿಗೆ ಬಂದಿದ್ದೀವಿ. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 6:26ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 6:27ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿರೋದು. 1 ನಿಮಿಷ ಆಯಿತು, ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾಯಿತು. ಹೊರಡೋಣ ಬನ್ನಿ ರಾಣಿಬೆನ್ನೂರಿಂದ. ಆಲೂ ಸಮೋಸ ತೊಗೊಂಡಿದ್ದೀನಿ. 2ಕ್ಕೆ 30 ರೂಪಾಯಿ ಆಗುತ್ತೆ. ಸೊ 1ಕ್ಕೆ 15 ರೂಪಾಯಿ ಅಂತ ಬರುತ್ತೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಬಿಸಿಗಂತೂ ಇಲ್ಲ, ತಣ್ಣಗಿದೆ. ನೋಡೋಣ ಇರಿ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿದೆ, ಬಟ್ ತಣ್ಣಗಾಗಿದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಅನಿಸ್ತಿದೆ. ಸೊ ಕಂಪೇರ್ ಮಾಡಿದ್ರೆ ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನೂ ಟೇಸ್ಟಿಯಾಗಿರೋದು ನಾನು ತಿಂತೀನಿ, ಬಟ್ ಒಂದೇನು ಆ್ಯಾವ್ರೇಜ್ ಟೇಸ್ಟಲ್ಲಿದೆ. ಇದು ಹೇಳಿದ್ರೆ ಒಂದು 4/10 ಅಂತ ಕೊಡ್ಬೋದು. ಸೊ ಅದಕ್ಕೆ ಬೆಸ್ಟ್ ನೀವು ಸಮೋಸನ ಸ್ಕಿಪ್ ಮಾಡಿ. ಟೋಟಲಾಗೆ 394 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಾವೇರಿಗೆ ಬಂದಿದ್ದೀವಿ. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 7:05ಕ್ಕೆ ಬರುತ್ತೆ, ಮತ್ತು 7:07ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಹಾವೇರಿನ ಒಂದು ನಿಕ್ ನೇಮ್ ಸಹ ಇದೆ. ಏನು ಗೊತ್ತಾ, ಏಲಕ್ಕಿ ಕಂಪಿನ ನಾಡು ಅಂತ ಕರೀತಾರೆ. ಅಂದರೆ ಏಲಕ್ಕಿ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಬೆಳೀತಾರೆ. ಸೊ ಅದಕ್ಕೋಸ್ಕರ ಹಾವೇರಿನ ಏಲಕ್ಕಿ ಕಂಪಿನ ನಾಡು ಅಂತ ಕರೀತಾರೆ. ಕಂಪು ಅಂದರೆ ವಾಸನೆ. ಸೊ ಏಲಕ್ಕಿ ಸುವಾಸನೆ ಇರುವಂತಹ ನಾಡು ಹಾವೇರಿ ಆಗಿದೆ. ಸೊ ಇಲ್ಲಿಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ 10 ನಿಮಿಷ ಲೇಟಾಗಿ ನಾವು ಹಾವೇರಿಗೆ ಎಂಟ್ರಾಗಿದ್ದೀವಿ. ಸ್ನ್ಯಾಕ್ಸ್ ಐಟಮ್ಸ್ ಏನೇನು ಅವೈಲೇಬಲ್ ಇದೆ ಅಂದರೆ ಸಮೋಸ ಅವೈಲೇಬಲ್ ಇದೆ, ಮದ್ದೂರು ವಡೆ ಅವೈಲೇಬಲ್ ಇದೆ, ಮತ್ತು ಮೆದು ವಡೆ ಅವೈಲೇಬಲ್ ಇದೆ,
ಟೀ ಕಾಫಿ ಇದೆ, ಬಿಸ್ಕೆಟ್ಸು, ಚಿಪ್ಸ್ಗಳು ಅಂಥವೆಲ್ಲ ನಿಮಗೆ ಅವೈಲೇಬಲ್ ಇದೆ. ಸಿಗ್ನಲ್ ಕ್ಲಿಯರ್ ಮಾಡಿದಾಯಿತು, ಬನ್ನಿ ಹೊರಡೋಣ ಹಾವೇರಿಯಿಂದ. ಹಾವೇರಿ ಬರ್ತಿದ್ದಂಗೆ ನಮ್ಮ ಕೋಚ್ ಫುಲ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ನೋಡಿ. ಇವತ್ತು ಫ್ರೈಡೇ ಆಗಿದ್ರು ವೀಕೆಂಡ್ ಆಲ್ಮೋಸ್ಟ್ ಅಂತ ಬರ್ತಿದ್ರು ಸಹ ಟ್ರೈನ್ ಫುಲ್ಲು ಖಾಲಿ ಇತ್ತು ರೀ ಆಲ್ಮೋಸ್ಟ್. ಯಾಕಂದರೆ ಈ ಟ್ರೈನ್ನ ಜಾಮ್ ಪ್ಯಾಕ್ ಆಗಿರೋದು ನಾನು ನೋಡಿದ್ದೀನಿ. ತುಮಕೂರು ಅಷ್ಟೊತ್ತಿಗೆ, ತುಮಕೂರು ಅರಸೀಕೆರೆ ಅಷ್ಟೊತ್ತಿಗೆ ಬರೋ ಅಷ್ಟರಲ್ಲಿ ಜಾಮ್ ಪ್ಯಾಕ್ ಆಗೋಗಿರುತ್ತೆ. ಬಟ್ ಆದರೂ ಇವತ್ತು ಆರಾಮಾಗಿ ಎಲ್ರಿಗೂ ಸೀಟ್ಸ್ ಇತ್ತು, ಯಾರು ನಿಂತ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಅಂತೂ ಇರಲಿಲ್ಲ. ಸೊ ಏನೋ ಗೊತ್ತಿಲ್ಲ, ಲಕ್ ಇವತ್ತು ಟ್ರೈನು ಖಾಲಿಯಾಗಿ ಇತ್ತು ಇವತ್ತು. ಟೋಟಲ್ಗೆ 469 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಹುಬ್ಬಳ್ಳಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ UBL. ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ 8:40 ಬರುತ್ತೆ ಮತ್ತು 8:50 ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ರತಿದಿನ ಈ ಟ್ರೈನ್ ಆಲ್ಮೋಸ್ಟ್ ಬಿಫೋರ್ ಟೈಮಾಗೆ ಬರುತ್ತೆ. ಇವತ್ತು ಸಹ ಬಿಫೋರ್ ಟೈಮಾಗೆ ಬಂತು, 25 ನಿಮಿಷ ಬಿಫೋರ್ ಟೈಮಾಗೆ ಬಂತು. ಬಟ್ ಆದರೆ ಔಟ್ರಲ್ಲಿ ನಮ್ಮನ್ನು ನಿಲ್ಲಿಸಿದ ಕಾರಣ ನಾವು ಬರೀ 8 ನಿಮಿಷ ಬಿಫೋರ್ ಟೈಮಾಗೆ ನಾವು ಸ್ಟೇಷನ್ನ ಎಂಟ್ರಾಗಿದ್ದೀವಿ. ಟೈಮ್ ನೋಡ್ಕೊಂಬಿಡಿ ಒಂದ್ಸತಿ, 8:49 ಆಗಿದೆ. ಇನ್ನು 3 ನಿಮಿಷಕ್ಕೆ ನಮ್ಮ ಟ್ರೈನ್ ಇಲ್ಲಿಂದ ಹೊರಡುತ್ತೆ. ನನ್ನ ಜರ್ನಿ ಹುಬ್ಬಳ್ಳಿವರೆಗೂ ಆಗಿದೆ. ಈ ಟ್ರೈನ್ ಇನ್ನು ಧಾರವಾಡ ತನಕ ಹೋಗುತ್ತೆ. ಎಂಡ್ ಟು ಎಂಡ್ ಮಾಡೋಕ್ಕಾಗಿಲ್ಲ, ಬಟ್ ಆಲ್ಮೋಸ್ಟ್ ಎಂಡ್ ಟು ಎಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ ನಾನು 9/10 ಅಂತ ಕೊಡ್ತೀನಿ. ಜರ್ನಿ ಚೆನ್ನಾಗಿತ್ತು, ಬಟ್ ವಾಶ್ರೂಮ್ಸ್ ಒಂದು ಸ್ವಲ್ಪ ಕ್ಲೀನಾಗಿರಲಿಲ್ಲ. ಸೊ ಅದೊಂದು ರೀಸನ್ಗೆ 1 ಮಾರ್ಕ್ ಮೈನಸ್ ಮಾಡಿದ್ವಿ. ಅದಾದಮೇಲೆ ಪಂಚಾಲಿಟಿ ಮತ್ತು ಪ್ರಯಾರಿಟಿ ಸಖತ್ತಾಗಿತ್ತು. ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಸಲ್ಲೂ ಒಂದು 10 to 15 ಮಿನಿಟ್ಸ್ ಅಷ್ಟೇ ಡಿಲೇ ಇತ್ತು, ಬಟ್ ಅದೇ ಡಿಲೇ ಕವರ್ ಆಗ್ತಾ ಹೋಯಿತು. 10 ಇದ್ದಿದ್ದು 5ಗೆ ಬಂತು, ಕೆಲವು ಸ್ಟೇಷನ್ಸಲ್ಲಿ ಮತ್ತೆ 10ಗೆ ಹೋಯಿತು, ಮತ್ತು ಕೆಲವು ಸ್ಟೇಷನ್ಸಲ್ಲಿ 5ಗೆ ಬಂದುಬಿಡ್ತು. ಹಾವೇರಿ ಬರ್ತಿದ್ದಂಗೆ ನಾವು ಆಲ್ಮೋಸ್ಟ್ ಆನ್ ಟೈಮ್ಗೆ ನಾವು ಬಂದುಬಿಟ್ಟಿದ್ವಿ. ಸೊ ಪ್ರಯಾರಿಟಿ ವೈಸ್ ಸಖತ್ತಾಗಿದೆ ಈ ಟ್ರೈನ್. ಟಿಕೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಇವತ್ತು ವೀಕೆಂಡ್ ಇರೋ ಕಾರಣ ಆದ್ರೂ ಬೆಳಗ್ಗೆ ನಾನು ಚೆಕ್ ಮಾಡಿದಾಗ ಚಾರ್ಟಿಂಗ್ ಆದಮೇಲೆ ನನಗೆ ಅರೌಂಡ್ 33 to 40 ಸೀಟ್ಸ್ ಅವೈಲೇಬಲ್ ಇತ್ತು ಇನ್ನೂ. ಪ್ಲಸ್ ಒಂದಿನ ಹಿಂದೆ ನಾನು ಚೆಕ್ ಮಾಡಿದಾಗ 88 ಸೀಟ್ ಅವೈಲೇಬಲ್ ಇತ್ತು ಸೆಕೆಂಡ್ ಸಿಟ್ಟಿಂಗಲ್ಲಿ. ಬಟ್ ಆದರೆ AC ಚೇರ್ ಕಾರಲ್ಲಿ ವೆಯ್ಟಿಂಗ್ ಲಿಸ್ಟ್ 1 ಹೊಟ್ಟೋಗಿತ್ತು. ಸೊ AC ಚೇರ್ ಕಾರ್ ಒಂದೇ ಇರೋದು ಕಾರಣ ಅದ್ರಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಬಟ್ ಆದರೆ ನಾನ್ AC ರಿಸರ್ವ್ಡ್ ಕಂಪಾರ್ಟ್ಮೆಂಟಲ್ಲಿ 4 ಕಂಪಾರ್ಟ್ಮೆಂಟ್ ಇರೋ ಕಾರಣ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಸಹ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ. ನನ್ನ ಸಜೆಷನ್ ಒಂದೇ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ. ನೀವೇನಾದರೂ ಜನರಲ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊತಿದ್ರೆ ಇನ್ನು 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮ್ಗೆ ಆರಾಮಾಗಿ ರಿಸರ್ವ್ಡ್ ಕಂಪಾರ್ಟ್ಮೆಂಟಲ್ಲೇ ನೀವು ಟ್ರಾವೆಲ್ ಮಾಡ್ಬೋದು ಕಂಫರ್ಟೇಬಲ್ ಆಗಿ. ಇನ್ನು ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಇಡೀ ರೂಟಲ್ಲಿ ನಿಮಗೆ ಟ್ರೈನಲ್ಲಿ ಏನಾರು ಒಂದು ಬರ್ತಾನೆ ಇರುತ್ತೆ. ಇಡ್ಲಿ ವಡೆ ಅಂತೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದ್ದೇ ಇರುತ್ತೆ. ಪ್ಲಸ್ ಸ್ನ್ಯಾಕ್ಸ್ ಐಟಮ್ಸ್ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆ ಟೀ ಕಾಫಿ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ನನ್ನ ಸಜೆಷನ್ ಪ್ರಕಾರ ನೀವು ತೊಗೋಬೇಕಂದ್ರೆ ತುಮಕೂರು, ತಿಪ್ಟೂರು ಮತ್ತು ಅರಸೀಕೆರೆ ಈ 3 ಜಾಗ ಬೆಸ್ಟ್ ಅಂತ ಹೇಳ್ತೀನಿ. ಇನ್ ಕೇಸ್ ಬೆಂಗಳೂರು ಅಥವಾ ಯಶವಂತಪುರಿಂದ ನೀವೇನಾದರೂ ತಿನ್ಕೊಂಡು ಹೊರಟಿಲ್ಲ ಅಂದರೆ, ಯಾಕಂದರೆ ಇಲ್ಲಿ ಫ್ರೆಶ್ ಆಗಿರೋ ಐಟಮ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಇದಾದಮೇಲೆ ಅರಸೀಕೆರೆ ಆದಮೇಲೆ ನಿಮಗೆ ಚಿಕ್ಕಜಾಜೂರೆಲ್ಲ ಆದಮೇಲೆ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಬರುತ್ತೆ. ಸ್ನ್ಯಾಕ್ಸಲ್ಲಿ ಸಮೋಸ ತೋರಿಸಿದೆ, ಓಕೆ ಚೆನ್ನಾಗಿತ್ತು, ಬಟ್ ಬೇಡ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಏನಕ್ಕೆ ಹೆಲ್ತ್ ಹಾಳು ಮಾಡ್ಕೊತೀರಾ ಅಂದ್ಬಿಟ್ಟು 4/10 ಕೊಟ್ಟೆ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ ಆಗೇ ಇತ್ತು ಅದು. ಸೊ ಸಮೋಸನ ಸ್ಕಿಪ್ ಮಾಡಿ. ಮಧುರ್ ವಡೆ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು, ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ನನ್ನ ಕೋ ಪ್ಯಾಸೆಂಜರ್ ಹೇಳಿದ್ರು. ಸೊ ಅದನ್ನು ಸಹ ನೀವು ಸ್ಕಿಪ್ ಮಾಡ್ಕೋಬಹುದು. ಟೀ ಕಾಫಿ ಅಂತ ಆ್ಯಸ್ ಯೂಶುವಲ್. ಅದ್ರ ಬದಲಾಗಿ ಪ್ಯಾಕ್ಡ್ ಐಟಮ್ಸ್ ತೊಗೊಂಡು ನೀವು ಹೋಟೆಲ್ ಪ್ಯಾಕ್ಡ್ ಐಟಮ್ ತೊಗೊಂಡು ನೀವು ಹೊಟ್ಟೆ ತುಂಬಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ಎಕ್ಸಾಕ್ಟಾಗಿ 8:50 ನಮ್ಮ ಟ್ರೈನ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನೋಡಿ. ಧಾರವಾಡ ಕಡೆ ಹೊರಟಿದೆ. ಸೊ ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಜನರಲ್ ಟಿಕೆಟ್ ತೊಗೊಂಡಿದ್ದು. ಸೊ ನನಗೆ 170 ರೂಪೀಸ್ ಆಯಿತು. ಅದೇ ನೀವು ಸೆಕೆಂಡ್ ಸೀಟ್ಲೆ 185 ರೂಪೀಸ್ ಆಗುತ್ತೆ ನಿಮಗೆ. AC ಚೇರ್ ಕಾರಲ್ಲಿ ಟಿಕೆಟ್ ಬುಕ್ ಮಾಡ್ಕೊತೀರಾ ಅಂದರೆ 660 ರೂಪೀಸ್ ಆಗುತ್ತೆ ನಿಮಗೆ ಬೆಂಗಳೂರಿಂದ ಹುಬ್ಬಳ್ಳಿವರೆಗೂ. ಇದಕ್ಕೆ ಸೆಕೆಂಡ್ ಸೀಟಿಂಗ್ ರಿಸರ್ವ್ ಕಂಪಾರ್ಟ್ಮೆಂಟ್ ಆಗಲಿ ಅಥವಾ ಸೆಕೆಂಡ್ ಸೀಟಿಂಗ್ AC ಕಂಪಾರ್ಟ್ಮೆಂಟ್ ಆಗಲಿ, ಇದೆರಡಕ್ಕೂ GST ಅಪ್ಲೈ ಆಗುತ್ತೆ. ಸೊ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಪ್ರೈಸು
₹10-40ವರೆಗೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಇಷ್ಟ ಆಗಿತ್ತು ನನ್ನ ಜರ್ನಿ KSR ಬೆಂಗಳೂರಿಂದ ಹುಬ್ಬಳ್ಳಿವರೆಗೂ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಏನೇ ತಪ್ಪು ಮಾಡಿದ್ರು, ಏನೇ ಸಜೆಷನ್ಸ್ ಇದ್ರೂ, ಏನೇ ಒಳ್ಳೆ ಥರ ಇಂಪ್ರೂವ್ಮೆಂಟ್ ಮಾಡ್ಕೊ ಅನ್ನೋದನ್ನು ನೀವು ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ಪ್ರತಿಯೊಂದು ಕಮೆಂಟನ್ನು ನೋಡಿ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ನನಗೂ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ಇಂಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಂಗೆ ಕೂಡ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಹುಬ್ಬಳ್ಳಿಯಿಂದ. ಬಾಯ್, ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.